ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ಹೆಡ್ಲೈನ್ಸ್. ಪತ್ನಿಯ ವಂಚನೆಗೆ ಬೇಸತ್ತ ಪತಿ ಸೂಸೈಡ್ ಮಾಡಿಕೊಂಡ. ಮದುವೆಯಾಗುತ್ತಲೇ ಪ್ರಿಯಕರ ಊರು ಬಿಟ್ಟು ಪರಾರಿಯಾದ. ಯಾರ ಆಸರೆಯೂ ಇಲ್ಲದೆ ಯುವತಿ ಬಾಳು ಅತಂತ್ರ. ಒಂದೇ ದಿನ 6 ಕಡೆ ಚೈನ್ ಸ್ನ್ಯಾಚ್. ಗಮನ ಬೇರೆಡೆ ಸೆಳೆದು ಸರಗಳ್ಳರು ಎಸ್ಕೇಪ್. ಇರಾನಿ ಗ್ಯಾಂಗ್ ಮೇಲೆ ಪೊಲೀಸರ ಡೌಟ್. ಸಿಲಿಕಾನ್ ಸಿಟಿಗೆ ನೂತನ ಕಮಿಷನರ್. ಅಧಿಕಾರ ಸ್ವೀಕರಿಸಿದ ರಾಘವೇಂದ್ರ ಔರಾದ್ಕರ್ 2 ವರ್ಷ ತೋರಿಸಲಿದ್ದಾರೆ ಖದರ್. ಜುಲೈ 1ರಿಂದ ಬಂದ್ ಆಗಲಿದೆ ಆರೋಗ್ಯ ಡೈರಿ. ಆತಂಕದಲ್ಲಿ ಸಾವಿರಾರು ಹಾಲು ಉತ್ಪಾದಕರು. ನಾಳೆ ಸಿಎಂ ಮನೆ ಮುಂದೆ ಹಾಲು ಸುರಿದು ಪ್ರೊಟೆಸ್ಟ್. ಯಲಹಂಕದಲ್ಲಿ ವ್ರೂಮ್ ವ್ರೂಮ್ ಝೇಂಕಾರ. ಜೋರಾಗಿತ್ತು ಡರ್ಟ್ ಟ್ರ್ಯಾಕ್ ರೇಸ್ ಅಬ್ಬರ. ರೇಸ್ ಪ್ರಿಯರ ಗಮನ ಸೆಳೆದ ಬೈಕ್ ಕಾರ್ಸ್. ಇದೊಂಥರ ಎಡವಟ್ಟು ಲವ್ ಸ್ಟೋರಿ. ಗಂಡನನ್ನ ಬಿಟ್ಟು ಪ್ರಿಯಕರನ್ನ ಹಿಂದೆ ಹೋಗಿದ್ದ ಯುವತಿಯೊಬ್ಬಳು ಈಗ ಇಬ್ಬರೂ ಇಲ್ಲದೆ ಬೀದಿಗೆ ಬಿದ್ದಿದ್ದಾಳೆ. ಮಗಳ ಎಡವಟ್ಟು ಕಂಡು ತಾಯಿ ಕಣ್ಣೀರು ಸುರಿಸುವಂತಾಗಿದೆ. ಮಗಳ ಸ್ಥಿತಿ ಕಂಡು ಕಣ್ಣೀರಿಡ್ತಿರೋ ಮುನಿಲಕ್ಷ್ಮಮ್ಮ. ಪಕ್ಕದಲ್ಲೇ ನಿಂತಿರೋ ಈಕೆ ಪವಿತ್ರ. ಇವರು ದೊಡ್ಡಬಳ್ಳಾಪುರದ ಮೋಪನಹಳ್ಳಿಯವರು. ಪ್ರೇಮ ಪಾಶಕ್ಕೆ ಸಿಲುಕಿ ಪವಿತ್ರ ಬಾಳು ಛಿದ್ರ ಛಿದ್ರವಾಗಿದೆ. ಇದೇ ಗ್ರಾಮದ ಅನಂತಕುಮಾರ್ ಎಂಬುವವನ ಜೊತೆ ಪವಿತ್ರಾಗೆ ಪ್ರೇಮಾಂಕುರವಾಗಿತ್ತು. ಇದನ್ನರಿತ ಪವಿತ್ರ ಪೋಷಕರು ಆತುರಾತುರವಾಗಿ ಸೋದರ ಮಾವ ನಂದೀಶನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ಪವಿತ್ರ ಪ್ರಿಯಕರ ಅನಂತಕುಮಾರ್ ಜೊತೆ ಊರು ಬಿಟ್ಟಿದ್ಲು. ಬಳಿಕ ಹಿರಿಯರೆಲ್ಲ ಸೇರಿ ಓಡಿ ಹೋಗಿದ್ದವರನ್ನ ಕರೆತಂದು ಪೊಲೀಸರ ಬಳಿ ಪಂಚಾಯಿತಿ ಸೇರಿಸಿದ್ರು. ಆದ್ರೆ ಪವಿತ್ರ ತಾನು ಅನಂತಕುಮಾರ್ ಜೊತೆಯೇ ಇರೋದಾಗಿ ಹೇಳಿದ್ಲು. ಹೀಗಾಗಿ ನಂದೀಶನಿಗೆ ಡೈವೋರ್ಸ್ ನೀಡಿ ಅನಂತನನ್ನ ಮದುವೆ ಆಗುವಂತೆ ಪೊಲೀಸರು ಒಪ್ಪಂದ ಮಾಡಿಸಿದ್ರು. ಪತ್ನಿಯ ವಂಚನೆಯಿಂದ ಬೇಸತ್ತ ಪತಿ ನಂದೀಶ ಕಳೆದ ಜನವರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ಇತ್ತ ಪವಿತ್ರಾಳನ್ನ ವಿವಾಹವಾಗುತ್ತೇನೆಂದು ಪೊಲೀಸರಿಗೆ ಮುಚ್ಚಳಿಕೆ ಬರೆದುಕೊಟ್ಟಿದ್ದ ಅನಂತ ಸಹ ಹೇಳದೆ ಕೇಳದೆ ಊರು ಬಿಟ್ಟು ಹೋಗಿದ್ದಾನೆ. ಇಷ್ಟಪಡ್ತಾ ಇದ್ ನಿಜ ಸರ್. ಆಮೇಲೆ ನನ್ನ ಪಾಡಿಗೆ ನಾನು ಅದೇ ಏನೋ ಮಾಡಿಕೊಂಡು ಸುಮ್ಮನೆ ಆಗುತ್ತೆ. ಆಮೇಲೆ ಅವತ್ತು ಹಂಗಾದ್ಮೇಲಿಂದ ಆ ಥರ ಮಾಡಿ ಭಯಕ್ಕೆ ನಾನು ಏನು ಹೇಳಿಲ್ಲ. ಮದುವೆ ಆದಮೇಲೆ ನಾವು ಚೆನ್ನಾಗಿದ್ರಿ ಸರ್. ಆಮೇಲೆ ನಮ್ಮ ಯಜಮಾನ್ರು ನಾನು ಸುಮ್ಮನೆ ಆಗೋಗಿದ್ರೆ ಅವನೇ ಆ ಥರ ಮಾಡಿದ್ದು. ಮದುವೆಗೆ ಕೆಲ ತಿಂಗಳ ಹಿಂದಷ್ಟೇ ಪವಿತ್ರ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಇದೀಗ ಮಗಳ ಸ್ಥಿತಿಯು ಮೂರಾಬಟ್ಟೆಯಂತಾಗಿದೆ. ಇದನ್ನೆಲ್ಲ ಕಂಡು ತಾಯಿ ಮುನಿಲಕ್ಷ್ಮಮ್ಮ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಒಟ್ನಲ್ಲಿ ಪವಿತ್ರಾಳ ಈ ಎಡವಟ್ಟಿಗೆ ಆಕೆಯೇ ಕಾರಣ. ಪವಿತ್ರಾಗೆ ಇತ್ತ ಗಂಡನೂ ಇಲ್ಲ, ಅತ್ತ ಪ್ರಿಯಕರನ ಆಸರೆಯೂ ಇಲ್ಲದೆ ಅತಂತ್ರಳಾಗಿದ್ದಾಳೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ನಗರದಲ್ಲಿ ಮತ್ತೆ ಸರಗಳ್ಳರು ಒಕ್ಕರಿಸಿಕೊಂಡಿದ್ದಾರೆ. ಇವತ್ತು 6 ಕಡೆ ಕಳ್ಳರು ಕರಾಮತ್ತು ತೋರಿಸಿದ್ದಾರೆ. ಬನ್ನಿ ಎಲ್ಲೆಲ್ಲಿ ಸರಗಳ್ಳರು ಕೈಚಳಕ ತೋರಿಸಿದ್ದಾರೆ ಅಂತ ನೋಡೋಣ. ನಗರದಲ್ಲಿ ಮತ್ತೆ ಸರಗಳ್ಳರ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. ಒಟ್ಟು 6 ಕಡೆ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಗಮನ ಬೇರೆಡೆ ಸೆಳೆದು ಮಹಿಳೆಯರ ಮತ್ತು ವೃದ್ಧರ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ಜಾಲಹಳ್ಳಿ ಠಾಣಾ ವ್ಯಾಪ್ತಿಯ ಬಿಇಎಲ್ ಸರ್ಕಲ್ನಲ್ಲಿ ಸಗೈ ಮೇರಿ ಅವರಿಂದ 40 ಗ್ರಾಂ, ಮಲ್ಲೇಶ್ವರಂ ಪೈಪ್ಲೈನ್ ರಸ್ತೆಯಲ್ಲಿ ಕಮಲಮ್ಮರಿಂದ 75 ಗ್ರಾಂ, ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ರಾಣಿ ಎಂಬುವರಿಂದ 100 ಗ್ರಾಂ ಚಿನ್ನ, ವಯಾಲಿ ಕವಲ್ನ ಬಾಷ್ ವೃತ್ತದಲ್ಲಿ ಮೂರ್ತಿ ಅವರಿಂದ 35 ಗ್ರಾಂ, ಫ್ರೇಜರ್ ಟೌನ್ನಲ್ಲಿ ಸರಸ್ವತಿ ಎಂಬುವರಿಂದ 70 ಗ್ರಾಂ, ವಿಜಯನಗರದ ಪಾದರಾಯನಪುರದಲ್ಲಿ 60 ಗ್ರಾಂ ಚಿನ್ನವನ್ನ ಕದ್ದೊಯ್ದಿದ್ದಾರೆ. ಹೀಗೆ ಹಲವೆಡೆ ಕಳ್ಳರ ಗ್ಯಾಂಗ್ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದಿದ್ದಾರೆ. ಇರಾನಿ ಗ್ಯಾಂಗ್ ಈ ಸರಣಿ ಕಳ್ಳತನ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಹೈನುಗಾರಿಕೆಯನ್ನೇ ನಂಬಿರೋ ಸಿಲಿಕಾನ್ ಸಿಟಿ ರೈತರಿಗೆ ಆರೋಗ್ಯ ಕೈಕೊಟ್ಟಿದೆ.
ನಾಳೆಯಿಂದ ಆರೋಗ್ಯ ಡೈರಿ ತನ್ನ ಹಾಲಿನ ಘಟಕ ಮುಚ್ಚೋಕೆ ನಿರ್ಧರಿಸಿದೆ. ಇದರಿಂದ ಸುಮಾರು 3,000 ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೈನುಗಾರಿಕೆಯನ್ನೇ ನಂಬಿರುವ ಸಿಲಿಕಾನ್ ಸಿಟಿ ರೈತರಿಗೆ ಆರೋಗ್ಯ ಕೈಕೊಟ್ಟಿದೆ. ನಾಳೆಯಿಂದ ಆರೋಗ್ಯ ಡೈರಿ ತನ್ನ ಹಾಲಿನ ಘಟಕವನ್ನು ಮುಚ್ಚಲು ನಿರ್ಧರಿಸಿದೆ. ಇದರಿಂದ ಸುಮಾರು 3,000 ರೈತರು ಆತಂಕಕ್ಕೊಳಗಾಗಿದ್ದಾರೆ. ನಗರದ ರೈತರಿಂದ ಹಾಲು ಖರೀದಿಸಿ ಹಾಲು ಮಾರಾಟ ಮಾಡುತ್ತಿದ್ದ ಹೊರ ರಾಜ್ಯದ ಆರೋಗ್ಯ ಹಾಲು ಕಂಪನಿ ಹಾಲು ಉತ್ಪಾದಕರಿಗೆ ದೊಡ್ಡ ಶಾಕ್ ನೀಡಿದೆ. ಜುಲೈ 1ರಿಂದ ಹಾಲು ಖರೀದಿ ಸ್ಥಗಿತಗೊಳಿಸುವುದಾಗಿ ಕಂಪನಿ ಘೋಷಿಸಿದೆ. ಇದರಿಂದ ಕಂಗೆಟ್ಟಿರುವ ರೈತರು ಸರ್ಕಾರದ ನೆರವಿನತ್ತ ಮುಖ ಮಾಡಿದ್ದಾರೆ. ಇವಾಗ ತುಂಬ ಜನಗಳಿಗೆ ತೊಂದರೆ ಆಗ್ಬಿಟ್ಟೈತೆ. ಇವರು ನಡುರಾತ್ರಿಲಿ ಬಂದು ಕುತ್ತಿಗೆ ಕುಯ್ಯೋ ಥರ ಸೀನಾಗಿದೆ. ಇವ್ರನ್ನ ನಂಬ್ಕೊಂಡು ಸುಮಾರು ರೈತರು ಇವ್ರನ್ನೇ ನಂಬ್ಕೊಂಡು ಹಾಲು ಹಾಕ್ತಾಯಿದ್ರು. ಸುಮಾರು ಇಲ್ಲಿಂದ 1,45,000 ಲೀಟ್ರ್ ಹಾಲು ಹೋಗ್ತಾಯಿತ್ತು. ಈತಗೆ KMF ಅವರು ಕೊಂಡ್ಕೊತಾ ಇಲ್ಲ, ಈ ಕಡೆ ಪ್ರೈವೇಟ್ ಅವರು ಕೊಂಡ್ಕೊತಾ ಇಲ್ಲ. ಅಷ್ಟಕ್ಕೂ ಈ ಆರೋಗ್ಯ ಕಂಪನಿ ಡೈರಿ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರದ ತೆರಿಗೆ ಹೊರೆ ಕಾರಣ. ಇದರೊಂದಿಗೆ ತಮಿಳುನಾಡಿನಲ್ಲಿ ಹೈನುಗಾರಿಕೆಗೆ ಸಬ್ಸಿಡಿ ಇರೋದ್ರಿಂದ ಅಲ್ಲಿ ಹಾಲು ಉತ್ಪಾದಕರ ಸಂಖ್ಯೆ ಹೆಚ್ಚಳವಾಗಿದೆ. ಹೀಗಾಗಿ ಆರೋಗ್ಯ ಕಂಪನಿಗೆ ರಾಜ್ಯದ ಹಾಲು ಬೇಡವಾಗಿದೆ. ಅಲ್ಲೇ ಅವ್ರ ಮನೆ ಮುಂದೆ ಇಟ್ಬಿಡೋದು ಅಷ್ಟೇ, ಅಲ್ಲೇ ಕುತ್ಕೊಂಡ್ಬಿಡೋದು. ಎಲ್ಲ ಹಸು ಎಲ್ಲ ತೊಗೊಂಡು ಅವ್ರ ಮನೆ ಬಾಗಿಲಿಗೆ ಕಟ್ಬಿಡ್ತೀವಿ. ಅವರೇ ಮೇವು ಕೊಡಿಸಿ ಅಲ್ಲೇ ಕಳಿಸ್ಲಿ, ಅಲ್ಲೇ ಕರೆದ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತೀವಿ. ನಮ್ಗೆ ಇನ್ನೇನು ಬೇಕಾಗಿಲ್ಲ, ನಮ್ಗೆ ಸೇಲ್ ಆಗ್ಬೇಕಷ್ಟೇ. ಆರೋಗ್ಯ ಕಂಪನಿ ನಿರ್ಧಾರದಂತೆ ರಾಜನಕುಂಟೆ, ಕೊರಟಗೆರೆ, ಆನೇಕಲ್ ಹಾಗೂ CH ಪಾಳ್ಯದಲ್ಲಿರುವ ಹಾಲಿನ ಘಟಕ ಮುಚ್ಚಲಿದೆ. ಹೀಗಾಗಿ ರೈತರು ನಾಳೆ CM ನಿವಾಸದ ಎದುರು ಹಸುಗಳನ್ನು ಕರೆತಂದು ಹಾಲು ಕರೆದು ಪ್ರತಿಭಟಿಸಲು ಸಿದ್ಧರಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.